ಹಾಯ್ ಗೈಸ್, ತುಂಬಾ ದಿನ ಆಗಿತ್ತು ಒಂದು ಸಿನಿಮಾನ ರಿವ್ಯೂ ಮಾಡ್ಬಿಟ್ಟು. ಈ ಒಂದು ಸಿನಿಮಾ ಬರ್ತದೆ ಅಂತ ಗೊತ್ತಿದ್ದಿಲ್ಲ. ಬಟ್ ಆ ಒಂದು ಸಿನಿಮಾ ಬಂದ್ಮೇಲೆ ಯಾವ ತರ ಒಂದು ರೆಸ್ಪಾನ್ಸ್ ತಗೊಂಡು ಮತ್ತೆ ಆ ಸಿನಿಮಾ ನೋಡ್ಕೊಂಡ್ ಬಂದ್ಮೇಲೆ ನನಗೆ ಏನ್ ಅನಿಸ್ತು ಮತ್ತೆ ಆ ಸಿನಿಮಾನ ನೀವೆಲ್ಲ ನೋಡ್ಬೋದು ಅಂತ ಒಂದಿಷ್ಟು ಮಾಹಿತಿನ ನಾನು ಇವತ್ತು ಆ ಸಿನಿಮಾ ರಿವ್ಯೂ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಅದು ಯಾವ ಸಿನಿಮಾ ಏನ್ ಕತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡ್ಕೊಡ್ರಿ. ಹಾಗೇನೆ ಹೊಸಬ್ರ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಗಾಯ್ಸ್. ಸ್ನೇಹಿತರೆ, ಈ ಒಂದು ಸಿನಿಮಾ ತುಂಬಾನೇ ಈಗ ರಿಲೀಸ್ ಇದೇ ಶುಕ್ರವಾರ ರಿಲೀಸ್ ಆಗಿರುವಂತ ರವಿತೇಜ ಅವರ ಇರುಮುಡಿ ಸಿನಿಮಾ ಬಗ್ಗೆ ಇವತ್ತು ನಾನು ಮಾತಾಡಕ್ ಬಂದಿದ್ದೆ ಸ್ನೇಹಿತರೆ. ರವಿತೇಜ ಅಂದ ತಕ್ಷಣ ಒಂದು ನಮಗೆ ಇದಾಗೋದು ಪ್ರತಿ ಸಿನಿಮಾನು ಬರೀ ಕಾಮಿಡಿ, ಮಾಸ್ ಎಂಟರ್ಟೈನ್ಮೆಂಟ್ ಈ ತರ. ಬಟ್ ಆದ್ರೆ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ಭಾವನಾತ್ಮಕ ಮೆಸೇಜ್ ಅನ್ನ ಕೊಟ್ಟಿರೋದು ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಯಾಕಂದ್ರೆ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು, ಒಂದು ತಂದೆ ಮಗಳ ಸಂಬಂಧನ, ತಂದೆ ಮಗಳು ಹೆಂಗಿರ್ಬೇಕು, ತಂದೆ ಮಗಳ ಬಾಂಧವ್ಯದ ಬಗ್ಗೆ ತುಂಬಾನೇ ಎಮೋಷನಲ್ ಆಗಿ ತೋರಿಸಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸೋಷಿಯಲ್ ಮೆಸೇಜಸ್ ಕೂಡ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ. ಈ ಒಂದು ಸಿನಿಮಾನ ನೋಡ್ತಾರೆ ಕೆಲವೊಂದಿಷ್ಟು ಒಂದು ಅಂದ್ರೆ ಏನಪ್ಪಾ ಅಂದ್ರೆ ಈ ಸಿನಿಮಾ ಮೊದಲ ಅರ್ಧ ಸ್ವಲ್ಪ ಸ್ಲೋ ಅಂತಾನೆ ಬರ್ಬೋದು. ಯಾಕಂದ್ರೆ ತಂದೆ ಮಗಳ ಸೆಂಟಿಮೆಂಟ್ ನಲ್ಲೇ ಸ್ವಲ್ಪ ಸ್ಲೋ ಅನ್ಸ್ಬೋದು. ಬಟ್ ಸೆಕೆಂಡ್ ಹಾಫ್ ತುಂಬಾನೇ ಒಂದು ಸಸ್ಪೆನ್ಸ್ ಆಗಿರ್ಬೋದು, ಈ ತರ ಕ್ರೈಮ್ ಆಗಿರ್ಬೋದು, ಥ್ರಿಲ್ಲರ್ ಆಗಿರ್ಬೋದು, ಎಲ್ಲಾ ತರ ಒಂದು ಅನುಭವನೂ ಕೂಡ ಈ ಸಿನಿಮಾ ಕೊಡುತ್ತೆ ಸ್ನೇಹಿತರೆ. ಯಾಕಂದ್ರೆ ಈ ಒಂದು ಸೋಷಿಯಲ್ ಮೆಸೇಜಸ್ ನ ಹೊಂದಿರುವಂತ ಈ ಸಿನಿಮಾ. ಇನ್ನು ಈ ಸಿನಿಮಾನ ಡೈರೆಕ್ಷನ್ ಮಾಡಿರೋದು ಶಿವ ನಿರ್ವಾಣ ಅವರು. ಈ ಒಂದು ಕಥೆನ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂತಂದ್ರೆ ಇಲ್ಲಿ ರವಿತೇಜ ಅವರು ಪ್ರತಿದಿನ ಕುಡಿತಾನೆ ಇರ್ತಾರೆ. ಈ ಒಂದು ಸಿನಿಮಾದಲ್ಲಿ ಕುಡುಕನ ಪಾತ್ರದಲ್ಲಿ ಒಂದು ಮಿಂಚಿದ್ದಾರೆ. ಅದ್ರ ಜೊತೆಗೆ ಇರುಮುಡಿ ಅಂದ ತಕ್ಷಣ ಈ ಒಂದು ಸಿನಿಮಾದ ಟೈಟ್ಲ್ ನಿಮ್ಗೆ ಗೊತ್ತಿರಂಗೆ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಹೊಂದಿರುವಂತ ವ್ಯಕ್ತಿ ಮತ್ತು ಅವನ ನಡುವೆ ನಡೆಯುವಂತ ಕೆಲವೊಂದಿಷ್ಟು ಘಟನೆಗಳ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ತಂದೆ ಮಗಳ ಸಂಬಂಧದ ಬಗ್ಗೆ ಆಗಿರ್ಬೋದು, ಮತ್ತೆ ಸೋಷಿಯಲ್ ಅಂದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಉದ್ದೇಶಗಳ ಬಗ್ಗೆ ಒಂದು ಮೆಸೇಜ್ ಅನ್ನ ಕೂಡ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ. ಓದೋ ಮಕ್ಕಳ ಬಗ್ಗೆ ಆಗಿರ್ಬೋದು, ತಂದೆ ಮಗಳ ಸಂಬಂಧ ಆಗಿರ್ಬೋದು, ಸೋಷಿಯಲ್ ಮೆಸೇಜಸ್ ಆಗಿರ್ಬೋದು, ಒಂದು ಕ್ರೈಮ್ ಸಸ್ಪೆನ್ಸ್ ಎಲ್ಲವನ್ನೂ ಈ ಸಿನಿಮಾದಲ್ಲಿ ನೋಡ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಸಿನಿಮಾ ತುಂಬಾನೇ ಚೆನ್ನಾಗಿದೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಳೋ. ಬಟ್ ಏನಪ್ಪಾ ಅಂತಂದ್ರೆ ನಾವ್ ಇಷ್ಟು ದಿವಸ ಏನ್ ರವಿತೇಜ ಸರ್ನ ನೋಡಿದ್ವೋ, ಆ ರವಿತೇಜ ಅವರ ಒಂದು ಸಿನಿಮಾಗಳಿಗೆ ಎಲ್ಲದಕ್ಕೂ ಮಾಸ್ ಆಕ್ಷನ್ ಎಲ್ಲವನ್ನು ನಾವು ನೋಡಿದ್ವಿ. ಬಟ್ ಕಾಮಿಡಿ ಅತಿ ಹೆಚ್ಚಾಗಿ ರವಿತೇಜ ಅವರಿಗೆ ಒಂದು ಇದಾಗದು. ಬಟ್ ಆದ್ರೆ ಈ ಸಿನಿಮಾದಲ್ಲಿ ರವಿತೇಜ ಅವರು ಮಾಸು ಇತ್ಲ ಕಾಮಿಡಿ ಎಲ್ಲವನ್ನು ಕೂಡ ಬಿಟ್ಟು ಒಂದು ಏನಂದ್ರೆ ಪಬ್ಲಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಳಂದ್ರೆ ಸಾಮಾನ್ಯರಂತೆ ಈ ಸಿನಿಮಾನ ಮಾಡಿರೋದು ನನಗಂತೂ ತುಂಬಾ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಅನಿಸ್ತಾ ಇದೆ. ಯಾಕಂದ್ರೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದ್ರಾಗೆ ಅದೇ ರೀತಿ ಡೌಟ್ ಇಲ್ಲ, ಅಷ್ಟು ಚೆನ್ನಾಗಿದೆ ಮೂವಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಸಿನಿಮಾ ಏನಕ್ಕೆ ಇಷ್ಟ ಆಗ್ಬೇಕು ಅಂತಂದ್ರೆ ಮೂರೇ ಪಾಯಿಂಟ್ಸ್. ಒಂದು ಮೆಸೇಜಸ್ ಇರೋಂಥದ್ದು, ಇನ್ನೊಂದು ತಂದೆ ಮಗಳ ಭಾವನಾತ್ಮಕ, ಇನ್ನೊಂದು ಕೆಲವೊಂದಿಷ್ಟು ಸೀನ್ಸ್ಗಳ ಸಸ್ಪೆನ್ಸ್ ಕ್ರೈಮ್ ಅಂತಾನು ಹೇಳ್ಬೋದು. ಇವಿಷ್ಟು ಸಿನಿಮಾ ಓವರ್ ಆಲ್ ನೋಡಿದ್ರೆ ನನಗಂತೂ ನೆಕ್ಸ್ಟ್ ಲೆವೆಲ್ ಅನ್ಸು ಮತ್ತು ತುಂಬಾನೇ ಇಷ್ಟ ಆಯ್ತು ಈ ಸಿನಿಮಾ ನೋಡಿದ್ಮೇಲೆ. ಒಂದು ಒಳ್ಳೆ ಸಿನಿಮಾ ಬಂದಿದೆ ಥಿಯೇಟರ್ ಅಲ್ಲಿ, ದಯವಿಟ್ಟು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಒಂದು ಒಳ್ಳೆ ಸಿನಿಮಾ ರವಿತೇಜ ಅವ್ರದ್ದು. ಎಲ್ಲರೂ ಯಾರ್ಯಾರು ಇನ್ನೂ ಸಿನಿಮಾನ ನೋಡಿಲ್ವೋ ನೋಡ್ಕೊಂಡ್ ಬನ್ನಿ. ಈ ಸಿನಿಮಾ ಬಗ್ಗೆ ನನಗಂತೂ ತುಂಬಾನೇ ಖುಷಿ ತರುವಂತ ವಿಚಾರ ಏನಪ್ಪಾ ಅಂದ್ರೆ ಒಂದು ತಂದೆ ಮಗಳು. ಯಾಕೆಂದ್ರೆ ಈ ತಂದೆ ಮಗಳ ಬಾಂಧವ್ಯನ ಎಲ್ಲೆಲ್ಲಿ ಯಾವ್ಯಾವ ರೀತಿ ಇರ್ತವೆ ಅನ್ನೋದು ತೋರ್ಸಕ್ಕಲ್ಲ. ಕೆಲವೊಬ್ಬೊಬ್ಬರಲ್ಲಿ ಕೆಲವೊಂದ್ ತರ ಇರ್ತವೆ. ಅದನ್ನ ಒಂದು ಎಕ್ಸ್ಪ್ಲನೇಷನ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಡೈರೆಕ್ಟರ್ ಶಿವ ನಿರ್ವಾಣ ಅವರು. ತುಂಬಾನೇ ಈ ಕಥೆ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಒಂದು ಏನಪ್ಪಾ ಅಂದ್ರೆ ಫಸ್ಟ್ ಅರ್ಧ ಸ್ವಲ್ಪ ಸ್ಲೋನಲ್ಲಿ ಬಂದ್ರು ಕೂಡ ಸೆಕೆಂಡ್ ಹಾಫ್ ಫುಲ್ ಆಗಿ ಒಂದು ಗ್ರಿಪ್ ನ ತಗೊಂಡಿದೆ ಈ ಸಿನಿಮಾ. ನನಗೆ ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ ಈ ಸಿನಿಮಾ ಮಾತ್ರ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಂಡಿರ್ತೀನಿ. ಆಲ್ರೆಡಿ ಯಾರ ಸಿನಿಮಾ ನೋಡಿದ್ರೆ ನಿಮಗೆ ಏನಂತ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೇನೆ ಈ ಸಿನಿಮಾನ ಇನ್ನು ಯಾರು ನೋಡಿಲ್ವೋ ಹೋಗಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬನ್ನಿ. ಸಿನಿಮಾ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಡ್ರಿ. ಹಾಗೇನೆ ಈ ಸಿನಿಮಾ ಬಗ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡ್ರಿ. ಹಾಗೆ ಹೊಸಬ್ರು ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇವೆ. ನಮಸ್ಕಾರ ಸ್ನೇಹಿತರೆ.